ಅದನ್ನ ಬಾಯಲ್ಲಷ್ಟೇ ಬರ್ತಾ ಇದೆ. ಅದು ಅವರ ರಕ್ತದಲ್ಲಿ ಕನ್ನಡ ಇದ್ರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಬಾರ್ದು. ಅವರು ಈ ಆದೇಶನ ವಾಪಸ್ ತಗೊಂಡು ಶಿಕ್ಷಕರನ್ನ ಕೊಡ್ಲಿ, ಬಿಲ್ಡಿಂಗ್ ನ ಕೊಡ್ಲಿ, ಸರ್ಕಾರಿ ಶಾಲೆನ ಡೆವಲಪ್ ಮಾಡಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನ ಕೊಡಕ್ಕೆ ಇಷ್ಟಪಡ್ತೀವಿ. ಸ್ನೇಹಿತರೆ, ಹಾಗೇನೆ ನಮ್ಮೊಟ್ಟಿಗೆ ಹರ್ಲಾಪುರ ಉರ್ದು ಶಾಲೆಯ SDMC ಉಪಾಧ್ಯಕ್ಷರ ಕಲಿಮುಲ್ಲಾ ಸರ್ ಇದ್ದಾರೆ ನಮ್ಮೊಟ್ಟಿಗೆ. ಅವರು ಕೂಡ ಮಾತಾಡ್ಬೇಕು ಅಂತ ಹೇಳಿ ಅವರಲ್ಲೂ ಕೂಡ ನಾ ಕೇಳ್ತಾ ಇದ್ದೀನಿ. ವೇದಿಕೆ ಮೇಲೆ ಅಲಂಕರಿಸಿದಂತಹ ಎಲ್ಲ ಗಣ್ಯತೆ ಮಾನವರಿಗೆ ನಮಸ್ಕಾರ. ಇವತ್ತು ಸರ್ಕಾರಿ ಶಾಲೆಯನ್ನ ಉಳಿವಿಗಾಗಿ ಹೋರಾಟಕ್ಕೆ ಆಗಮಿಸಿದಂತಹ ನಮ್ಮ ಮಾತೆಯರಿಗೂ ನಮಸ್ಕರಿಸುತ್ತಾ ನಾನು ನೇರವಾಗಿ ಪ್ರಶ್ನೆ ಮಾಡ್ತೀನಿ. ಮೊನ್ನೆ ಮಧು ಬಂಗಾರಪ್ಪ ಸಾಹೇಬ್ರೆ ಶಿಕ್ಷಣ ಸಚಿವರು ತಾವು ಮಾಡ್ತಿರುವಂತಹ ಕೆಲಸ ತಮಗೆ ಸಮಂಜಸವಾಗಿ ಇದೆ ಅಂತೇಳಿ ನೀವು ಭಾವಿಸಿದ್ದೀರಾ? ಇಡೀ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳು ಇನ್ನು ಮಳೆ ಬಂದ್ರೆ ಕ್ಲೀನ್ ಆಗಿ ವಿದ್ಯಾರ್ಥಿಗಳು ಕುತ್ಕೊಂಡು ಪಾಠ ಕೇಳಕ್ಕೆ ಒಂದು ಸರಿಯಾದ ಜಾಗ ಇಲ್ಲ, ಸರಿಯಾದ ಟೇಬಲ್ ಇಲ್ಲ. ಎಷ್ಟೋ ಬಡ ವಿದ್ಯಾರ್ಥಿಗಳು ತಮಗೆ ದುಡಿಮೆ, ಅವರ ತಂದೆ ತಾಯಿ ದುಡಿಮೆ ಮಾಡಿಕೊಂಡು ಇವತ್ತು ಆ ಮಕ್ಕಳನ್ನ ಓದಿಸ್ಲಿಕ್ಕೆ ಹಾಗೂ ಅವರ ಹೊಟ್ಟೆಪಾಡನ್ನ ತುಂಬಿಕೊಳ್ಳಕ್ಕೆ ಸಹಕಾರ ಕಷ್ಟವನ್ನ ಪಡ್ತಾ ಇದ್ದಾರೆ. ಅದು ತಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ಮೊದಲನೇದಾಗಿ ನಮ್ಮ ಬೇಡಿಕೆ ಇರೋಂತ ಸರ್ಕಾರಿ ಶಾಲೆಯನ್ನ ಉಳಿಸುವಂತ ಕೆಲಸ ತಾವು ಮಾಡಿ. ಮೊದಲ Snow Music Studio.